अस्सलाम वालेकुम रहमतुल्लाह बरकातहू। नमस्कार ಎಲ್ಲರಿಗೂ। तमाम भारत देशवासियों को रमज़ान मुबारक रमज़ान महीने और युगादी जो फेस्टिवल है उसकी मुबारकबाद मैं पेश करता हूँ। और ये मुबारक महीने रमज़ान के जो भी जितने भी अल्लाह के बंदे इबादत किए हैं और रोज़े रखे हैं उन तमाम के रोज़ों को अल्लाह ताला कबूल अता फ़रमाए। और जो भी जायज़ तमन्ना है उन सब तमन्ना और दुआओं को सरकार दो आलम सल्लल्लाहु अलैहि वसल्लम के सदक़े दुफ़िल में अल्लाह ताला कबूल अता फ़रमाए। वैसे ही उगादी के ये शुभ अवसर पर तमाम मेरे भाइयों को मैं शुभकामनाएं पेश करता हूं। और सब मिला हिंदू और मुस्लिम भाई सब मिला के उगादी और रमज़ान में जो ईद है हम सब मिला के मिलकर मनाएंगे। और सबको फिर से एक बार मैं रमज़ान की ईद का और युगादी फेस्टिवल का मुबारकबाद पेश करता हूँ। सरताज बिल्गी। ನಮಸ್ಕಾರ. ನಾನು ರಾಕೇಶ್ ಕಲ್ಲೂರು, ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ವನಶ್ರೀ ಬ್ಯಾಂಕಿನ ಅಧ್ಯಕ್ಷರು ರಾಕೇಶ್ ಕಲ್ಲೂರು. ಈ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬ ಸುಮಾರು 36 ವರ್ಷಕ್ಕೊಮ್ಮೆ ಕೂಡಿ ಬರುವಂಥ ಹಬ್ಬ. ಈ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಎಲ್ಲರೂ ಬೇವು ಬೆಲ್ಲ ಹಂಚುತ್ತಾ ಹಾಗೂ ರಂಜಾನ್ ಹಬ್ಬದ ಶುಭ ಹಾರೈಸುತ್ತಾ ಎಲ್ಲರೂ ಶುಭ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ವಿಜಯಪುರ ಜಿಲ್ಲೆ ಜನತೆಗೆ ಈ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. अस्सलाम वालेकुम। आज मैं यहाँ ये मीडिया के थ्रू एक मैसेज देना चाहता हूँ कि मेरे सभी शहर के हिंदू भाई मुसलमान भाइयों को उगादी की ईद की बहुत शुभकामनाएं देता हूँ। साथ ही साथ में रमज़ान का महीना ख़त्म होने को आया है। अल्हम्दुलिल्लाह अब तक बहुत सुकून से सभी मेरे मुसलमान भाई हिंदू भाई सब मिलकर ये रमज़ान मनाएंगे इंशाल्लाह। मैं उम्मीद करता हूँ तो कल हमारा आखिरी रोज़ा होगा इंशाल्लाह। पीर के दिन ईद उल फितर की नमाज़ पढ़ी जाएगी। तो मैं बीजापुर ख़ास करके बीजापुर के लोगों को अपील करना चाहता हूँ कि चंद दिनों में थोड़े बहुत पॉलिटिकल क्लैशिश हुए हैं तो उसे ध्यान ना देते हुए सभी लोग सुकून से ईद मनाएं और अपनी ईद हमारे हिंदू भाइयों के साथ उगादी के साथ हम लोग रमज़ान भी मनाएंगे। तो मैं उम्मीद करता हूँ कि ये सब चीज़ों पे ध्यान ना दें तो इंशाल्लाह तो मैं फिर से उगादी और रमज़ान की बहुत बहुत बधाई देता हूँ। मैं आखिरी में फिर से एक बार बोलना चाहता हूँ कि सभी मेरे हिंदू मुसलमान भाइयों को उगादी और रमज़ान की साथ में मुबारकबाद देता हूँ अल्हम्दुलिल्लाह। और इंशाल्लाह सब मिलकर ईद और उगादी मनाएंगे, पुरसुकून से मनाएंगे, उम्मीद रखता हूँ। मैं आबिद संगम। ಎಲ್ಲರಿಗೂ ನಮಸ್ಕಾರ. ಉಗಾದಿ ಹಬ್ಬದ ಶುಭಾಶಯನ್ನು ಕೋರುತ್ತಾ ಮತ್ತು ಪವಿತ್ರ ರಂಜಾನ್ ಹಬ್ಬದ ಶುಭಾಶಯನ್ನು ಕೋರುತ್ತಾ ಈ ಎರಡೂ ಹಬ್ಬ ಒಂದು ಪವಿತ್ರದ ಸಂಕೇತ. ಹೊಸ ವರ್ಷ, ಹೊಸ ಚಿಗುರು ಮತ್ತು ಈ ಬೇವು ಬೆಲ್ಲ ಸಿಹಿ ಮತ್ತು ಕೈಯನ್ನು ಮರೆತು ಸಿಹಿ ಕಡೆಗೆ ಹೋಗುವುದು ಈ ರಂಜಾನ್ ಪವಿತ್ರ ಪ್ರತಿಯೊಬ್ಬನಿಗೆ ಪವಿತ್ರೀಕರಿಸುತ್ತದೆ. ಉಪವಾಸದಿಂದ ಈ ದೇಹವನ್ನು ಪವಿತ್ರೀಕರಿಸಿ ಮನಸ್ಸು ಮತ್ತು ವಿಚಾರ ಶುದ್ಧೀಕರಣ ಮಾಡ್ತಾ ಇದೆ. ಈ ಹೊಸ ವರ್ಷ ನಮ್ಮೆಲ್ಲರಿಗೆ ಹೊಸ ಉತ್ತೇಜನ ನೀಡಲಿ ಮತ್ತು ಪವಿತ್ರ ದೃಷ್ಟಿಯಿಂದ ನಮ್ಮ ಎಲ್ಲರಿಗೆ ಕಾಣ್ತಾ ಒಂದು ಕುಟುಂಬ ಹಾಗೆ ನಾವು ಜೀವನ ಸಾಗಿಸಲಿಕ್ಕೆ ನಾವು ಮುಂದಾಗೋಣ. ನಾವು ಎರಡು ಜಾತಿ ಅಂತಂದ ಅಲ್ಲ, ನಾವು ಒಂದೇ ತಾಯಿ ಮಕ್ಕಳಂತ ಹಾಗೆ ನಾವು ಇರಲಿಕ್ಕೆ ಈ ಪವಿತ್ರ ನೆಲದ ಮೇಲೆ, ಈ ಪವಿತ್ರ ಭೂಮಿ ಮೇಲೆ ನಾವು ಜೀವನ ಸಾಗಿಸೋದೇ. ಕ್ರೈಸ್ತರಿಗೆ ಒಂದು ಲೆಂಟನ್ ಸೀಸನ್ ಅಂತೇವೆ. ಈ 40 ದಿವಸದ ಉಪವಾಸದ ಮತ್ತು ತ್ಯಾಗದ ಮಾಸಾಚರಣೆ ಮಾಡ್ತಾ ಇದ್ದೇವೆ. ನಾವು ಈ ಭಾರತ ದೇಶದಲ್ಲಿ ಒಂದೇ ತಾಯಿ ಮಕ್ಕಳ ಹಾಗೆ ನಾವು ಜೀವನ ಸಾಗಿಸಲಿಕ್ಕೆ ನಾವು ಒಂದು ಮಾದರಿ ಆಗೋಣ. ಈ ಹೊಸ ವರ್ಷ ಉಗಾದಿ ಹಬ್ಬದ ಶುಭಾಶಯನ್ನು ಕೋರುತ್ತಾ ರಂಜಾನ್
ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಎಲ್ಲರಿಗೆ ಶುಭವನ್ನು ಕೋರುತ್ತಾ, ನಾನು ಪೀಟರ್ ಅಲೆಕ್ಸಾಂಡರ್, ಕರ್ನಾಟಕ ರಾಜ್ಯ ಜಲ್ ಬಿರಾದರಿ ಅಧ್ಯಕ್ಷ, ನಿಮ್ಮೆಲ್ಲರಿಗೆ ಒಂದು ಸಂದೇಶ. ಎಲ್ಲರೂ ನಾವು ಒಂದಾಗಿ, ಒಂದು ತಾಯಿ ಮಕ್ಕಳಾಗಿ ನಾವು ಜೀವಿಸಲಿಕ್ಕೆ ನಾವು ಸಿದ್ಧರಾಗೋಣ. ಈ ತಾಯಿ ಭೂಮಿಗೆ, ಮುಂದಿನ ಭವಿಷ್ಯಕ್ಕೆ ನಾವು ಒಳ್ಳೆಯದನ್ನು ನೀಡಿರುವ ತಾಯಿ ತಂದೆ ಅವರಿಗೆ ಸನ್ಮಾನಿಸುತ್ತಾ, ಈ ತಾಯಿ ಭೂಮಿಗೆ ನಾವು ಕರುಣೆ ತೋರಿಸ್ತಾ, ನಾವು ಮುಂದೆ ಒಳ್ಳೆಯ ಜೀವನ ಸಾಗಿಸಲಿಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ ಅಂತ ಹೇಳುತ್ತಾ, ಶುಭ ರಂಜಾನ ಮತ್ತು ಯುಗಾದಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಜೈ ಹಿಂದ್, ಜೈ ಕನ್ನಡ. ನಮಸ್ಕಾರಗಳು. ಶುಭಕೃತನಾಮ ಸಂವತ್ಸರದ ಹೊಸ ವರ್ಷದ ಯುಗಾದಿಯ ಹಾಗೂ ರಂಜಾನ್ ಹಬ್ಬದ ಸಂದರ್ಭದಂದು ಎಲ್ಲ ಕರ್ನಾಟಕ ಸಮಸ್ತ ನಾಡಿನ ಎಲ್ಲ ಜನತೆಗೂ ಎರಡೂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಪ್ರತಿ ವರ್ಷದಂತೆ ಬರುವಂಥ ಒಂದು ಹಬ್ಬ ಯುಗಾದಿಯ ಅಂದರೆ ಯುಗದ ಆದಿ ಅಂತಲೇ ಅರ್ಥ. ಮುಸ್ಲಿಂ ಬಾಂಧವರಲ್ಲಿ ಬರುವಂಥ ಒಂದು ಹಬ್ಬ ರಂಜಾನ್ ಅಂದರೆ ಅವರಿಗೂ ಕೂಡ ಹೊಸ ವರ್ಷದ ಪ್ರಾರಂಭ, ನಮಗೂ ಕೂಡ ಹೊಸ ವರ್ಷದ ಪ್ರಾರಂಭ. ಎಲ್ಲರೂ ಸೇರಿ ಈ ಹಬ್ಬಗಳನ್ನು ಆಚರಿಸುವುದು ಒಂದು ಏಕತಾ ಮನೋಭಾವನೆಯನ್ನು ಇಟ್ಕೊಂಡು ಇವತ್ತು ನಾವೇನು ಈ ಹಬ್ಬಗಳನ್ನು ಆಚರಿಸ್ತಾ ಇದ್ದೀವಿ, ಇದು ಒಂದು ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಜಾತಿ ಮತ ಭೇದಗಳು ಬರೋದಿಲ್ಲ. ಯಾಕಂದರೆ ಅವರು ಕೂಡ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಸಂಪೂರ್ಣ ಒಂದು ತಿಂಗಳವರೆಗೆ ಅವರಲ್ಲಿ ಬಾಯಲ್ಲಿ ಬರ್ತಕ್ಕಂಥ ಊಳು ಸಹಿತ ನುಂಗಲಾರದೆ ಕಟುವಾಗಿ ಉಪವಾಸ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆ, ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ನಶಿಸಿ ಹೋಗಲಿ, ಮುಂದೆ ಬರುವ ಹೊಸ ವರ್ಷದಲ್ಲಿ ನಾವು ಹೊಸ ಮನುಷ್ಯರಾಗಿ ಹಾಗೂ ಸೌಹಾರ್ದತೆಯಿಂದ ಸಹ ಬಾಳ್ವೆಯಿಂದ ನಡೆದುಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ರಂಜಾನ್ ಹಬ್ಬದ ಏನವರ ಒಂದು ಹಬ್ಬ ಇದೆ, ಅದರಂತೆಯೇ ನಾವು ಕೂಡ ಯುಗಾದಿಯನ್ನು ಆಚರಿಸ್ತೀವಿ. ಯುಗಾದಿಯಲ್ಲಿ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಿಹಿ ಕಹಿಗಳನ್ನು ಮರೆತು, ಸಿಹಿನೂ ಬಂದಿರ್ತಾವ, ಕಹಿನೂ ಬಂದಿರ್ತಾವ, ಅದರ ದ್ಯೋತಕವಾಗಿ ನಾವು ಇವತ್ತು ಬೆಲ್ಲ ಮತ್ತು ಬೇವನ್ನು ಎರಡಕ್ಕೂ ಮಿಶ್ರಣ ಮಾಡಿ ಇವತ್ತು ನಾವು ಎಲ್ಲ ನಮ್ಮ ಬಾಂಧವರಿಗೂ ಹಾಗೂ ಗೆಳೆಯರಿಗೂ ಬೇಕಾದವರಿಗೆಲ್ಲರಿಗೂ ಬಾಯಿಗೆ ಹಾಕಿ ಹೊಸ ವರ್ಷವನ್ನು ನಾವು ಪ್ರಾರಂಭ ಮಾಡ್ತೀವಿ. ಇದು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಸತ್ಯ. ಈ ಬಿಸಿಲು ನಾಡಿನಲ್ಲಿ ಮುಸ್ಲಿಂ ಬಾಂಧವರು ಉಪವಾಸ ಮಾಡಿದರೆ ಶರೀರದ ಎಲ್ಲ ಭಾಗಗಳು ಸ್ವಚ್ಛವಾಗಿ, ಮನಸ್ಸು ಕೂಡ ಸ್ವಚ್ಛವಾಗ್ತದೆ ಅಂತಕ್ಕಂಥ ಒಂದು ಭಾವನೆ ಅವ್ರದ್ದಾಗಿದ್ದರೆ, ಬೇವು ಬೆಲ್ಲವನ್ನು ನಾವು ಸ್ವೀಕಾರ ಮಾಡಿದಾಗ ನಮ್ಮ ಒಂದು ವರ್ಷದಿಂದ ಏನು ನಮ್ಮ ಶರೀರದಲ್ಲಿ ಕಲ್ಮಶಗಳು ಹಾಗೂ ಕಲುಷಿತವಾಗಿರ್ತಕ್ಕಂಥ ಆಹಾರಗಳು ನಮ್ಮ ಹೊಟ್ಟೆಯಲ್ಲಿ ಹೋಗಿರ್ತಾವಲ್ಲ, ಅವೆಲ್ಲವೂ ಸ್ವಚ್ಛವಾಗಿ ಈ ಬೇವು ಬೆಲ್ಲದ ಜೊತೆ ಬೆರೆತು ಆ ಒಂದು ಶರೀರಕ್ಕೆ ಒಂದು ತಂಪು ನೀಡುವಂಥ ಒಂದು ಶಕ್ತಿಯನ್ನು ಕೊಡುವಂಥ ಒಂದು ಔಷಧವನ್ನು ನಾವು ಕೂಡ ಸ್ವೀಕಾರ ಮಾಡ್ತೀವಿ. ಇವೆರಡೂ ಒಂದೇ ಆಗಿರೋದ್ರಿಂದ ಇವತ್ತು ಎರಡೂ ಬಾಂಧವರಿಗೆ, ಇವತ್ತು ಹಿಂದೂ ಮತ್ತು ಮುಸ್ಲಿಂ ಬಾಂಧವರಲ್ಲಿ ಒಂದು ನಾ ಕೇಳ್ಕೊಳ್ಳೋದು ಏನಪ್ಪ ಅಂದ್ರೆ, ಈ ಎರಡೂ ಯಾವ ರೀತಿಯಾಗಿ ಸಾಮರಸ್ಯದಿಂದ ಇವೆ, ಯುಗಾದಿ ಮತ್ತು ರಂಜಾನ, ಈ ಹಬ್ಬಗಳಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಒಂದೇ ರೀತಿಯಾಗಿ ಸಹಬಾಳ್ವೆಯನ್ನು ನಡೆಸುತ್ತಾ ನಾವು ಈ ಹಬ್ಬವನ್ನು ಆಚರಿಸೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು. ಈಗ ವಿಜಯಪುರ ಮಹಾನಗರದ ಜನತೆಗೆ ನಾವು ಒಂದು ಸಂದೇಶವನ್ನು ನೀಡುವುದಂದರೆ, ಈ ವರ್ಷ ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಹಾಲು ಮತ್ತು ಜೇನಿನಂತೆ ಒಂದಾಗಿ ಬೆರೆತು ಈ ಸಲ ಬಂದಿವೆ. ಈಗ ಬೇವು ಬೆಲ್ಲದ ಸಿಹಿಯೊಂದಿಗೆ ರಂಜಾನದ ಒಂದು ಸಿರುಕುಂಬಾದ ಸಿಹಿಯನ್ನು ಬೆರೆಸಿದರೆ ಅದು ಹೇಗೆ ಟೇಸ್ಟ್ ಕೊಡುತ್ತಲ್ಲ, ಹಾಗೆ ಇದು ಕೂಡ ಹಿಂದೂ ಮುಸ್ಲಿಂ ಒಂದು
ಇದು ಭಾವೈಕ್ಯತೆಯನ್ನು ಎತ್ತಿ ತೋರಿಸ್ತದೆ. ಹೀಗೆ ನಾವು ವಿಜಯಪುರ ನಗರದ ನಿವಾಸಿಗಳಾದ ನಾವು ಯಾವುದೇ ಭೇದ ಭಾವ ಮಾಡದೆ ಕೋಮ ಸಾಮರಸ್ಯವನ್ನು ಕಾಪಾಡಿಕೊಳ್ಳಬೇಕೆಂಬ ಸಂದೇಶವನ್ನು ನಾನು ಈ ಮಹಾಜನತೆಗೆ ನೀಡ್ತಾ ಇದ್ದೇನೆ. ನಾನು ರಿಟೈರ್ಡ್ ತಾಲೂಕು ಆಫೀಸರ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ವಿಜಯಪುರ ಉಪವಿಭಾಗ.